ಕಾನೂನು ಸುವ್ಯವಸ್ಥೆ ಬಗ್ಗೆ ಪ್ರತಿ ಬಾರಿ ರಾಜ್ಯದಲ್ಲಿ ಪ್ರಶ್ನೆ ಎತ್ತಲೇಬೇಕಾದಂತಹ ಅನಿವಾರ್ಯತೆ. ಮೆರವಣಿಗೆಯ ವೇಳೆ ಗಲಾಟೆ ನಡೆದಿದೆ ಅನ್ನುವಂತಹ ವಿಚಾರ, ತಪ್ಪಿತಸ್ಥರ ವಿರುದ್ಧ ನಾವು ಕ್ರಮ ಕೈಗೊಳ್ತೀವಿ ಅನ್ನುವಂತಹ ಭರವಸೆ. ಆಲ್ರೆಡಿ 11 ಪ್ರಕರಣ ದಾಖಲಾಗಿದೆ, ಕೆಲವರನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಮಂಡ್ಯ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಅವರ ಹೇಳಿಕೆ ಇದು. ಇಷ್ಟು ದಿನ ನಾಗಮಂಗಲದಲ್ಲಿ ಯಾವುದೇ ಘಟನೆ ನಡೆದಿಲ್ಲ, ಬಟ್ ಲಾಸ್ಟ್ ಟೈಮ್ ಅಲ್ಲಿ ಪ್ರತಿನಿಧಿ ಕೇಳ್ತಾ ಇದ್ರು, ದರ್ಗಾ ಬಳಿ ಚಿಕ್ಕದೊಂದು ಗಲಾಟೆ ಆಗಿತ್ತು, ಬಟ್ ತತ್ಕ್ಷಣಕ್ಕೆ ಪೊಲೀಸರು ಅಲರ್ಟ್ ಆದ್ರು, ಅಲ್ಲಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ರು. ಇಷ್ಟರ ಮಟ್ಟಿಗೆ ಉದ್ವಿಗ್ನ ಆಗಿರ್ಲಿಲ್ಲ ಪರಿಸ್ಥಿತಿ ಅಂತ. HDK ಅವರಿಗೆ ದೇವರು ಒಳ್ಳೇದ್ ಮಾಡ್ಲಿ, ಇದನ್ನೇ ಇಟ್ಕೊಂಡು ರಾಜಕೀಯ ಮಾಡೋದು ಬೇಡ ಅಂತ ಕೂಡ ಚಲುವರಾಯಸ್ವಾಮಿ ಅವರು ಮಾತನಾಡ್ತಾ ಇದ್ದಂತ ಸಂದರ್ಭದಲ್ಲಿ ಹೇಳಿದ್ರು. ಮುಸ್ಲಿಮ್ಸು ಮತ್ತು ಹಿಂದೂ ನೋಡಿ, ನಾನು ಹೊರಗಡೆ ಹೋಗಿದ್ದೆ, ರಾತ್ರಿ 6:45-7 ಗಂಟೆಗೆ ಲ್ಯಾಂಡ್ ಆಯಿತು ಫ್ಲೈಟು. ಬತ್ತಿದ್ದಂಗೆ ನಾನು ಊರ ಕಡೆಯಿಂದ ಫೋನ್ ಬರ್ತು. ತಕ್ಷಣ SP ಅವರಿಗೆ, IG ಅವರಿಗೆ, ADGP ಅವರಿಗೆ ಫೋನ್ ಮಾಡಿ ತಕ್ಷಣ ನಾಗಮಂಗಲಕ್ಕೆ ಹೋಗಿ ಫಸ್ಟ್ ಅಂತ ಹೇಳಿದೆ. ಮೊದಲನೇ ಅಂಥದ್ದು. ಎರಡನೇ ಅಂಥದ್ದು ಅಲ್ಲಿ ಲೋಕಲ್ ಲೀಡ್ರು, ಲೋಕಲ್ ಆಫೀಸರ್ ಹತ್ರ ಮಾತನಾಡಿದೆ. ಗಣಪತಿ ಪ್ರೊಷನ್ ಮಾಡೋ ಸೈನ್ನಲ್ಲಿ ಮುಸ್ಲಿಮ್ಸು ಮತ್ತು ಹಿಂದೂಗಳ ಮಧ್ಯೆ ಘರ್ಷಣೆ, ಕೂಗಾಟ ಆಗಿದೆ. ನಂತರ ಅದು ಅಲ್ಲಿಂದ ಸ್ಟೇಷನ್ ಮುಂದೆ ಅವರು ತೀರ್ಮಾನಕ್ಕೆ ಮಾಡ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು ಇಂತಹ ಒಂದು ಕಮ್ಯುನಲ್ ಗಲಾಟೆ ಆಗ್ತಕ್ಕಂಥ ಸ್ಥಳ ಇರ್ಬೋದು, ಆ ಸ್ಥಳ ಸನ್ನಿವೇಶಗಳಲ್ಲಿ ಎಚ್ಚರಿಕೆಯಿಂದ ಬಂದೋಬಸ್ತ್ ಮಾಡ್ಕೋಬೇಕಾಗತ್ತೆ. ಇದನ್ನೆಲ್ಲ ಹೋಗಿ ನೋಡ್ತೀನಿ. ಸರ್, ನೀವು ಸಂಗ್ರಹಿಸಿದಂತ ಮಾಹಿತಿ ಪ್ರಕಾರ ಯಾರು ಹೊಣೆ ಸರ್? ಅದು ನಾಳೆ ಹೇಳ್ತೀನಿ ಮಧ್ಯಾಹ್ನ. ಥ್ಯಾಂಕ್ ಯು. ಎಲ್ಲರಿಗೂ ಕಾಪಿ ಕೊಡ. ನಿಮ್ಮ ಸಹಕಾರ ಹೇಗಿರಬೇಕು ಅಂದರೆ, ಈ ಇನ್ಸಿಡೆಂಟ್ ಎಲ್ಲ ಕ್ಲೋಸ್ ಆದಮೇಲೆ ನನ್ನ ಕುಮಾರಸ್ವಾಮಿದು ಚಾಟ್ ತಗೋ, ಅವ್ರು ಏನು ಹೇಳ್ತಾರೆ ಕೇಳು, ನಾನು ಹೇಳೋದಕ್ಕೆ ಕೇಳು. ನನ್ನ ತಾಳ್ಮೆ ಇದೆ, ನನ್ನ ತಾಳ್ಮೆಯನ್ನು ಯಾರು ಕೆಡ್ಸಕ್ಕಾಗಲ್ಲ. ಅದಕ್ಕೋಸ್ಕರ ನಾವು ಸರ್ ಮಾತಾಡ್ಸೋಣ ಅಂತ ಹೇಳಿ. ಫಸ್ಟು ನೀವೆಲ್ಲ ನಮ್ಮ ಅಣ್ಣ ತಮ್ಮದಿರು, ಈ ರಾಜ್ಯದ ನಿಮ್ಮೆಲ್ಲ ಸ್ನೇಹಿತರಲ್ಲಿದ್ದಾರೆ, ಅವರ ಒಳ್ಳೇದಾಗಲಿ, ಅವರ ಶಾಂತಿ ಬರಲಿ ಅಂತ ಕೇಳ್ತಾರೆ. ಸ್ವಲ್ಪ ಪ್ಲೀಸ್. ಇದು ಸಚಿವ ಚಲುವರಾಯಸ್ವಾಮಿ ಅವರ ಹೇಳಿಕೆ. ಕಾರಣ ಉಸ್ತುವಾರಿ ಸಚಿವರು ಕೂಡ ಹಾಕಿದ್ದಾರೆ, ಹಾಗಾಗಿ ಅಲ್ಲಿನ ಪರಿಸ್ಥಿತಿಯ ಬಗ್ಗೆ ಅವರು ಮಾತನಾಡ್ತಾ ಇದ್ರು. ಹೌದು, ಗಣೇಶನ ಮೆರವಣಿಗೆ ಆಗ್ತಾ ಇದ್ದಂತ ಸಂದರ್ಭದಲ್ಲಿ ಈ ರೀತಿ ಗಲಾಟೆ ಆಯಿತು. ಅನ್ನ ಕೋಮಿನ ಯುವಕರು ಈ ರೀತಿ ಘೋಷಣೆ ಕೂಗಿದ್ರು. ಆನಂತರ ಅದು ಮಾತಿಗೆ ಮಾತು ಬೆಳೀತು. ನಂತರ ಕಲ್ಲು ತೂರಾಟ ಕೂಡ ಆಯಿತು. ಅದರ ಎಕ್ಸ್ಕ್ಲೂಸಿವ್ ದೃಶ್ಯ ಕೂಡ ನಾವು ಗಮನಿಸ್ತಾ ಇದ್ವಿ. ಕಲ್ಲು ತೂರಿದ್ದಾರೆ ಕಿಡಿಗೇಡಿಗಳು, ದುಷ್ಕರ್ಮಿಗಳು, ಆ ದೃಶ್ಯ ಕೂಡ ಸಿಕ್ಕಿದೆ. ಬಟ್ ಇದರಲ್ಲಿ ಅಂಗಡಿಗಳು, ವಾಹನಗಳು ಎಲ್ಲವೂ ಕೂಡ ಜಖಮಾಗಿದೆ. ಇವತ್ತು ನಾಗಮಂಗಲ ಬಂದ್ಗೆ ಕರೆ ನೀಡಲಾಗಿದೆ, ಬಟ್ ಪರಿಸ್ಥಿತಿಯನ್ನ ತಿಳಿಗೊಳಿಸೋ ನಿಟ್ಟಿನಲ್ಲಿ ರಾತ್ರಿ ಇಡೀ ಲಾಠಿ ಚಾರ್ಜ್ ಆಯಿತು. ಬಟ್ ಇವತ್ತು 144 ಸೆಕ್ಷನ್ ಕೂಡ ಸ್ಥಳದಲ್ಲಿ ಜಾರಿ ಮಾಡಲಾಗಿದೆ ಪರಿಸ್ಥಿತಿಯನ್ನ ತಿಳಿಗೊಳಿಸೋ ನಿಟ್ಟಿನಲ್ಲಿ. ಆದರೆ ಉದ್ವಿಗ್ನ ಪರಿಸ್ಥಿತಿ ಸದ್ಯ ನಾಗಮಂಗಲದಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅನ್ಯ ಕೋಮಿನ ಯುವಕರೇ ಗಲಾಟೆ ಮಾಡಿದ್ರು, ಕಲ್ಲು ತೂರಿದ್ರು ಅಂತ ಹೇಳಲಾಗ್ತಾ ಇದೆ. ಆದರೆ ಏನೇ ಆಗಿರಲಿ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆಯಾ ಅನ್ನೋ ಪ್ರಶ್ನೆ ಪದೇ ಪದೇ ನಮ್ಮನ್ನ ಕಾಡ್ತಾ ಇದೆ. ಕಾರಣ ಬೇರೆ ಬೇರೆ ಘಟನಾವಳಿಗಳು ರಾಜ್ಯದಲ್ಲಿ ನಡೀತಾ ಇರೋದನ್ನ ನಾವು ಗಮನಿಸ್ತಾ ಇದ್ವಿ. ನೋಡಿ, ಯಾರ ಭಯವೂ ಇಲ್ಲ. ಈ ಗಣೇಶ ವಿಸರ್ಜನೆ, ಗಣೇಶ ಮೆರವಣಿಗೆ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ಸಹಜವಾಗಿ ಪೊಲೀಸರು ಅಲರ್ಟ್ ಆಗಿರ್ತಾರೆ. ರಾಜ್ಯದಲ್ಲಿ ಬಹುತೇಕ ಕಡೆ ಪೊಲೀಸರು ಈ ಶಾಂತಿ ಸಭೆಗಳನ್ನ ಮಾಡಿದ್ರು. ಯಾವುದೇ ರೀತಿಯ ಗಲಾಟೆ ಗದ್ದಲಗಳು ರಾಜ್ಯದಲ್ಲಿ ಆಗಬಾರದು ಅನ್ನೋ ಕಾರಣಕ್ಕೆ ಅಲ್ಲಲ್ಲಿ ಆ ಭಾಗದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಶಾಂತಿ ಸಭೆಗಳನ್ನ ಕೂಡ ಆಗಿರೋದನ್ನ ನಾವು ಗಮನಿಸ್ತಾ ಇದ್ವಿ. ಬಟ್ ಇದೆಲ್ಲವನ್ನ ಮೀರಿ ಯಾಕಾಗಿ ಇಂಥದ್ದೊಂದು ಗಲಾಟೆಗೆ ಮಂಡ್ಯದ ನಾಗಮಂಗಲ ಸಾಕ್ಷಿ ಆಯಿತು ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ದೃಶ್ಯ ನಾವು ಗಮನಿಸ್ತಾ ಇರೋದು ರಾತ್ರಿ ಇಡೀ ಎಂಥ ಪರಿಸ್ಥಿತಿ ಮಂಡ್ಯ ನಾಗಮಂಗಲದಲ್ಲಿ ಇತ್ತು ಅಂತ. ಈಗ ಸದ್ಯದಕ್ಕೆ ನೀವು ನಾಗಮಂಗಲ ಎತ್ತ ಕಣ್ಹಾಯಿಸಿದ್ರು ಕೂಡ ಪೊಲೀಸರು ನಮಗೆ ನೋಡಲು ಸಿಗ್ತಾರೆ. ಪೊಲೀಸರ ಭದ್ರತೆಯಲ್ಲೇ ನಾಗಮಂಗಲ ಸದ್ಯ ಇರೋದನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ಪೆಟ್ರೋಲ್ ಬಾಂಬ್ ಕೂಡ ಎಸ್ತಿದ್ದಾರೆ ದುಷ್ಕರ್ಮಿಗಳು ಅಂತ ಹೇಳಲಾಗ್ತಾ ಇದೆ. ಬಟ್ ಅದು ಎಷ್ಟರ ಮಟ್ಟಿಗೆ ಅನ್ನೋದು ಪೊಲೀಸರ ತನಿಖೆಯಿಂದ ಗೊತ್ತಾಗಬೇಕು. ಯಾರು ಯಾವ ಉದ್ದೇಶಕ್ಕೆ ಈ ಗಲಾಟೆ ಮಾಡಿದ್ದಾರೆ ಅನ್ನೋದು ಕೂಡ ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ರಂಜಿತ್. ಸ್ಪಾಟ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ರಂಜಿತ್, ಸದ್ಯ ನಾಗಮಂಗಲ ಪರಿಸ್ಥಿತಿ ಹೇಗಿದೆ? ವಾಸ್ತವ ಪರಿಸ್ಥಿತಿನ ತೋರಿಸೋ ಪ್ರಯತ್ನ ಆಗಬಹುದಾ? ಏನಾದರೂ ಬೆಳವಣಿಗೆ ಆಯ್ತಾ ಈ ಗಲಾಟೆ ಗದ್ದಲ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಖಂಡಿತವಾಗ್ಲೂ ಕೂಡ ನೋಡಿ ಶ್ರುತಿ, ಕ್ಷಣ ಕ್ಷಣಕ್ಕೂ ಕೂಡ ಬೂದಿ ಮುಚ್ಚಿದ ಕೆಂಡದಂತ ಸ್ಥಿತಿ ನಾಗಮಂಗಲದ ಬದ್ರಿಕೊಪ್ಪಲು ಈ ಭಾಗದಲ್ಲಿ ಸೃಷ್ಟಿ ಆಗ್ತಾ ಇದೆ. ಹೆಜ್ಜೆ ಹೆಜ್ಜೆಗೂ ಪೊಲೀಸ್ ಸರ್ಪಗಾವಲಿದೆ. 144 ಸೆಕ್ಷನ್ ಇದೆ. ಶಾಲಾ ಕಾಲೇಜುಗಳಿಗೆ ರಜೆ ಕೊಟ್ಟಿದ್ದಾರೆ. ಅಘೋಷಿತವಾದಂಥ ಬಂದ್ ಕಾಣಿಸ್ತಾ ಇದೆ. ಯಾವುದೇ ಅಂಗಡಿ ಮುಗ್ಗಟ್ಟುಗಳು ಇನ್ನೂ ಕೂಡ ಆರಂಭ ಆಗಿಲ್ಲ. ಯಾವುದೂ ಕೂಡ ಇನ್ನೂ ಬಾಗಿಲು ತೆಗೆದಿಲ್ಲ. ಕ್ಷಣ ಕ್ಷಣಕ್ಕೂ ಕೂಡ ಒಂದು ರೀತಿಯಲ್ಲಿ ಭಯದ ವಾತಾವರಣ ಇಲ್ಲಿ ಕಾಣಿಸ್ತಾ ಇದೆ. ಆಕ್ಷನ್ ಆಗಿದೆ, ರಿಯಾಕ್ಷನ್ ಹೆಂಗಿರುತ್ತೆ ಅನ್ನೋದ್ರ ಬಗ್ಗೆ ಈಗ ಒಂದು ರೀತಿಯಲ್ಲಿ ಆತಂಕ ಅಂತೂ ಖಂಡಿತ ಇದೆ.
ಪೊಲೀಸ್ ವೆಹಿಕಲ್ಗಳು ಸೈರನ್ ಮಾಡ್ಕೊಂಡು ಒಳಗಡೆ ಹೋಗ್ತಾ ಇದ್ದಾವೆ. ಹಿಂಗೆ ಮುಂದೋದ್ರೆ ಇಲ್ಲಿ ಪೊಲೀಸ್ ಸ್ಟೇಷನ್ ಬರುತ್ತೆ. ಇದು ನಾಗಮಂಗಲ ಟೌನ್ ಪೊಲೀಸ್ ಸ್ಟೇಷನ್ ಬರುತ್ತೆ. ನೋಡಿ ಶ್ರುತಿ, ನಿನ್ನೆ 6 ಗಂಟೆಯಿಂದ ಶುರುವಾದಂಥ ಈ ದೊಂಬಿ ಇದೇ ಮಾರ್ಗವಾಗಿ ಗಣಪತಿಯ ಮೆರವಣಿಗೆಯ ವಿಸರ್ಜನೆ ಇದೇ ಮಾರ್ಗವಾಗಿ ಬರ್ತಾ ಇದ್ರೆ ನೂರಾರು ಯುವಕರು ಕೇಸರಿ ಬಾವುಟಗಳನ್ನು ಹಿಡಿದುಕೊಂಡು ಅಥವಾ ಗಣೇಶ ಹಬ್ಬದ ಸಂಭ್ರಮದಲ್ಲಿ ಸಾಗಿ ಬರ್ತಾ ಇದ್ರೆ ಬರುವ ಮಾರ್ಗದ ಮಧ್ಯೆ ಇದೇ ಸ್ಥಳ ಮಂಡ್ಯ ಸರ್ಕಲ್, ಇದು ನಾಗಮಂಗಲದ ಮಂಡ್ಯ ಸರ್ಕಲ್. ಇದು ಈ ಸರ್ಕಲ್ನಲ್ಲಿ ಗಲಾಟೆ ಹೊತ್ತಿಕೊಳ್ಳುತ್ತೆ. ಪ್ರೀ ಪ್ಲ್ಯಾಂಡ್ ಆಗಿ ಗಲಾಟೆಗೆ ಅವರು ಪ್ಲ್ಯಾನ್ ಮಾಡಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಚರ್ಚೆಗಳಿದ್ದಾವೆ, ಮಾತುಗಳಿದ್ದಾವೆ. ಈ ಸ್ಥಳದಲ್ಲಿ ಹೊತ್ತಿಕೊಂಡಂಥ ಗಲಾಟೆಯ ಕಾವು ಎಲ್ಲಿವರೆಗೂ ಹೋಗುತ್ತೆ ಅಂತ ಹೇಳಿದ್ರೆ ಸುತ್ತಮುತ್ತ ಇದ್ದಂಥ ಅಂಗಡಿ ಮುಗ್ಗಟ್ಟುಗಳು, ವಾಹನಗಳು, 2 ವೀಲರ್ 3 ವೀಲರ್ 4 ವೀಲರ್ ಅಂತೇಳಿ ಬೆಂಕಿ ಹಚ್ತಾರೆ. ಪೊಲೀಸರು ಲಾಠಿ ಚಾರ್ಜ್ ಮಾಡ್ತಾರೆ. ಎಲ್ಲವೂ ಸುಟ್ಟು ಕರಕಲಾಗುತ್ತೆ. ಪೊಲೀಸರು ಆನಂತರ ಕೆಲವರನ್ನ ವಶಕ್ಕೆ ಪಡಿತಾರೆ. ಅದಾದ ನಂತರ ಪೊಲೀಸರು 43 ಜನರನ್ನು ವಶಕ್ಕೆ ಪಡೆದಿದ್ದಾರೆ. 11 FIRಗಳು ದಾಖಲಾಗಿದೆ. ಅದರಲ್ಲೂ ಕೂಡ ಬಹಳ ಪ್ರಮುಖವಾಗಿ 15 ವಾಹನಗಳು ಸುಟ್ಟು ಕರಕಲಾಗಿದ್ದಾವೆ. 17 ಅಂಗಡಿ ಮುಗ್ಗಟ್ಟುಗಳು ಸುಟ್ಟು ಕರಕಲಾಗಿದ್ದಾವೆ. 1 ರಿಕ್ಷಾ, 1 ಕಾರು ಸೇರಿದಂತೆ ವಾಹನಗಳು ಸಂಪೂರ್ಣವಾಗಿ ಎಲ್ಲವೂ ಕೂಡ ಸುಟ್ಟು ಹೋಗಿದ್ದಾವೆ. ಮತ್ತೊಂದು ವಿಚಾರ ಅಂತ ಹೇಳಿದ್ರೆ, ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಅವರು ರಾತ್ರಿ ಗಲಭೆ ಆಗಿದೆ, ಬೆಳಿಗ್ಗೆ ಆಗೋದ್ರೊಳಗಡೆ ಈ ಗಲಭೆ ನಡೆದಂಥ ಸ್ಥಳದಲ್ಲಿ ಏನೂ ಆಗಿಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿದ್ದಂಥ ಕಸ ಕಡ್ಡಿ ಸೇರಿದಂತೆ ಗಾಜು ಕಲ್ಲು, ನೀವು ಹೇಳಿದ್ರಿ ಆಗ ಪೆಟ್ರೋಲ್ ಬಾಂಬ್ಗಳನ್ನು ಅಂದರೆ ಆ ಒಂದು ಬಾಟಲ್ಗಳಲ್ಲಿ ಪೆಟ್ರೋಲ್ ತುಂಬಿಸ್ಕೊಂಡು ಎಸೆದು ಬೆಂಕಿ ಹಚ್ಚಿದ್ದಾರೆ ಅಂಥೇಳಿ ಆ ರೀತಿಯ ಅನುಮಾನ ಇದೆ, ಆ ರೀತಿಯ ಮಾತೂ ಇದೆ. ಹೀಗೆಲ್ಲ ಇರೋದ್ರಿಂದಾಗಿ ಅದು ಯಾವುದು ಕಾಣಿಸ್ಬಾರ್ದು ಅಂತೇಳಿ ಎಲ್ಲವನ್ನ ಸ್ವಚ್ಛಗೊಳಿಸಿದ್ದಾರೆ ಅನ್ನೋದು ಕೂಡ ಇನ್ಸೈಡ್ ಮಾಹಿತಿ. ಇಲ್ಲಿನ ಸ್ಥಳೀಯರಿದ್ದಾರೆ, ಅವ್ರು ಮಾತಾಡ್ಸೋಣ. ಇಲ್ಲಿ ಕೋಮು ಸೌಹಾರ್ದತೆ ಹೇಗಿತ್ತು, ಈಗ ಹೇಗಾಗಿದೆ ಅನ್ನೋದನ್ನು ಕೇಳೋಣ. ಏನು ಸರ್ ಇದು ನಾಗಮಂಗಲದಲ್ಲಿ ಆಗಿರುವಂಥ ಉದ್ವಿಗ್ನತೆ? ಸರ್, ಇದು ಒಂಥರ ತುಂಬ ಮನಸ್ಸಿಗೆ ನೋವಾಗುವಂಥ ವಿಷಯ ಅಲ್ಲ. ನಮ್ಮ ದೇವಸ್ಥಾನದ ಅಂದರೆ ಗಣಪತಿನ ನಮ್ಮ ಊರಿನಲ್ಲೇ ಮೆರವಣಿಗೆ ಮಾಡಬಾರ್ದು ಅಂತಂದ್ರೆ ಏನು ಅರ್ಥ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಇದು ಈಗ ಅವ್ರದ್ದು ನಮ್ಮ ಬೀದಿ ಮೇಲೆ ಅವ್ರದ್ದು ಈದ್ಗಾ ಇದೆ, ಅವರು ಗೋಷ್ಠಿ ಕೂತ್ಕೊಂಡು ಹೋಗ್ತಾರೆ, ನಾವು ಯಾವುದೇ ತೊಂದರೆ ಕೊಡೋದಿಲ್ಲ. ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ, ನಮ್ಮ ಪಾಡು ನಾವು ಇರ್ತೀವಿ, ಸರಿ ಹೋಗ್ತಿತ್ತು. ಇಲ್ಲಿ ಗಣಪತಿ ತರಬಾರ್ದು ಅಂತಂದರೆ ನನಗೆ ನಾವು ಇಂಡಿಯಾದಲ್ಲಿದ್ದೀವಿ ಪಾಕಿಸ್ತಾನದಲ್ಲಿದ್ದೀವಿ ಅಂತಂದ್ರೆ ಅರ್ಥ ಆಗ್ತಾ ಇಲ್ಲ ನನಗೆ. ಬೆಳಗ್ಗೆ ಹಿಂದೆ ಏನಾದರೂ ಈ ರೀತಿ ಗಲಾಟೆ ನಾಗಮಂಗಲದ ಈ ಮಂಡ್ಯ ಸರ್ಕಲ್ನಲ್ಲಿ ಆಗಿತ್ತಾ? ಶ್ರುತಿ 50 ವರ್ಷದಿಂದ ಗಣೇಶನನ್ನ ಇದೇ ಮಾರ್ಗವಾಗಿ ತೆಗೆದುಕೊಂಡು ಹೋಗ್ತಾರೆ. ಹಿಂದೆ ಏನಾದ್ರೂ ಆಗಿತ್ತ ಸರ್? ಹೋದ್ ಸತಿ ನಮ್ದು ಊರ್ ಗಣಪತಿ ಕೋಟೆ ವಿದ್ಯಾ ಗಣಪತಿ ಅಂತ ಬರುತ್ತೆ, ಅದು ಹೋದ್ ಸತಿ ಹೋದಾಗಲೂ ಸಣ್ಣದಾಗ ಗಲಾಟೆ ಆಯಿತು. ಆಮೇಲೆ ಹಿರಿಯರೆಲ್ಲ ಸೇರ್ಕೊಂಡೆ ಬೇಡ ಬಿಡಿ ಅಂತ ಮುಟ್ಟು ಅಲ್ಲಿ ತಣ್ಣಗಾಗೋಯ್ತು. ಇದು ಈ ಥರ ಸ್ಟಾರ್ಟ್ ಆಗೋಯ್ತು ಅಂತಂದ್ರೆ ಇದ್ರ ಹಿಂದ್ಗಡೆ ಏನೋ ಮಸಲತ್ತಿದೆ ಅಂತ ಮುಟ್ಟು ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಇಷ್ಟೊಂದು ಧೈರ್ಯ ಬರಬೇಕು ಅಂತಂತಂದ್ರೆ ಯಾವುದೋ ಕಾಣದ ಕೈಗಳು ಕೆಲಸ ಮಾಡ್ತಿರ್ಬೋದು ಅಂತ ಅನ್ಸುತ್ತೆ. ಯಾಕೆಂದರೆ ಒಬ್ಬರು ಬಿಟ್ಟು ಒಬ್ಬರು ಇರ್ತಾ ಇರಲಿಲ್ಲ. ಇವಾಗ ನಾವು ಎಷ್ಟೊಂದು ಜನ ಮುಸ್ಲಿಮ್ಸ್ ಹತ್ರ ನಾವು ವ್ಯವಹಾರಗಳು ಮಾಡ್ತೀವಿ, ವ್ಯಾಪಾರಗಳು ಮಾಡ್ತೀವಿ, ಎಲ್ಲರೂ ಚೆನ್ನಾಗೇ ಇದ್ದೀವಿ, ಎಲ್ಲರೂ ಸಿಗ್ತಾರೋ ಎಲ್ಲರೂ ಚೆನ್ನಾಗಿ ಮಾತಾಡ್ತೀವಿ. ಇವಾಗ ಈ ಥರ ಆಗ್ತು ಅಂತಂತಂದರೆ ಕ್ರಿಯೆಗೆ ಪ್ರತಿಕ್ರಿಯೆ ಬಂದೇ ಬರುತ್ತಲ್ವಾ ಸರ್? ಇದರ ತೀವ್ರತೆ ಹೇಗಿರ್ಬೋದು ಅಂತ ಆ ಕಿಡಿಗೇಡಿಗಳು ಯಾರು ಸರ್? ಅದು ಸರ್, ಕಿಡಿಗೇಡಿಗಳು ಯಾರು ಅಂತ ಹೇಳೋಕ್ಕಾಗತ್ತೆ ಸರ್? ಇವಾಗ ಅವ್ರ ಬೀದಿಗೆ ಹೋದಾಗ ಅವ್ರು ಕಲ್ಲು ಹೊಡಿತಾರೆ ಅಂತಂದ್ರೆ ಯಾರು ಹೊಡಿಬೋದು? ನಮ್ಮ ಹೊಡಿತಾರ? ನಮ್ಮ ದೇವಸ್ಥಾನದ ಮೇಲೆ ನಾವು ಕಲ್ಲು ಹಾಕ್ತೀವ? ಈ ಥರ ಮಾಡೋದು ಇದೊಂದು ಒಳ್ಳೆ ಬೆಳವಣಿಗೆ ಅಲ್ಲ. ಯಾಕೆಂದರೆ ದಿನ ಬೆಳಗ್ಗೆ